ಯಾಕೆಂದ್ರೆ ದೊಡ್ಡ ಪ್ರಮಾಣದ ಗೋಮಾಂಸದ ರಫ್ತು ವಿದೇಶಕ್ಕೆ ಹೋಗ್ತಾ ಇದೆ. ನಾವಿದು ನಮ್ಮ ಸರ್ಕಾರ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ನಾಚಿಕೆ ಆಗುತ್ತೆ. ಯಾಕೆ ಈ ರೀತಿ ಕ್ರಮ ತಗೋಬಾರ್ದಾಗಿತ್ತು? 12 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಗೋಮಾಂಸ ಇನ್ನ ಬೇರೆ ದೇಶಗಳಿಗೆ ರಫ್ತಾಗ್ತಾ ಇದೆ. ಅಕ್ರಮ ಕಸಾಯಿಖಾನೆಗಳನ್ನ ಗುರುತಿಸಿ ಅದನ್ನು ನಿಷೇಧಿಸಿ ಅದನ್ನ ಮೂಲೆ ತಳ್ಳ ಅಂತ ಕೆಲಸನ ಯಾಕೆ ಕೇಂದ್ರ ಸರ್ಕಾರ ಇನ್ನ ಮಾಡಿಲ್ಲ? ಇದರ ಬಗ್ಗೆ ಬಲವಾದ ಕ್ರಮ ತಗೋಬೇಕು ಅಂತ ನಾವು ಆಗ್ರಹಪೂರ್ವಕವಾಗಿ ಈ ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀವಿ. ಇನ್ನ ಯಾವುದೇ ಕಾರಣಕ್ಕೂ ತಡ ಆಗಬಾರ್ದು. ಈಗಾಗಲೇ ಬಹಳ ದೊಡ್ಡ ಗಂಭೀರ ಅಪರಾಧ ಕೇಂದ್ರ ಸರ್ಕಾರದಿಂದ ಆಗಿದೆ. ಇನ್ನು ಮುಂದೆ ಈ ಅಪರಾಧ ಕೇಂದ್ರ ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ಆಗಬಾರದು. ಸಂಪೂರ್ಣ ಗೋಹತ್ಯೆ ಇಡೀ ದೇಶದಲ್ಲಿ ನಿಷೇಧ ಆಗಬೇಕು. ಏನಿವತ್ತು ಅಕ್ರಮವಾಗಿ ಮತ್ತು ಸಕ್ರಮವಾಗಿ ಗೋ ರಫ್ತು ಹೊರದೇಶಗಳಿಗಾಗ್ತಾ ಇದೆ, ಇದು ಸಂಪೂರ್ಣ ನಿಲ್ಲಿಸೋದಕ್ಕೆ ಒಂದು ನಿರ್ದಾಕ್ಷಿಣ್ಯವಾದ ಕಠಿಣ ಕ್ರಮ ಕೇಂದ್ರ ಸರ್ಕಾರ ಮಾಡಲೇಬೇಕು. ಅದಕ್ಕೋಸ್ಕರ ನಾವು ಯಾವುದೇ ತ್ಯಾಗಕ್ಕೆ ಯಾವುದೇ ಹೋರಾಟಕ್ಕೆ ನಾವು ಸಿದ್ಧ ಇದ್ದೀವಿ. ಈ ನಮ್ಮವರಿಗೆ ಮಿಸ್ ಕಾಲ್ ಕೊಡೋ ಮೂಲಕ ಈ ಕೇಂದ್ರ ಸರ್ಕಾರಕ್ಕೆ ನಾವು ರಾಷ್ಟ್ರೀಯ ಪ್ರಾಣಿ ಅಂತ ಹುಲಿಯನ್ನು ತೆಗೆದು ಗೋವನ್ನು ರಾಷ್ಟ್ರ ಪ್ರಾಣಿಯನ್ನು ಘೋಷಣೆ ಮಾಡೋದ್ರ ಮುಖಾಂತರ ಗೋ